ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ. ನಾನು ನಿಮ್ಮ ಮಂಜು ಸರ್. ದಿನಾಂಕ 13/12/2025 ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನ ಬರಲಿಕ್ಕೆ ಹೋಗ್ತಿರ್ತಕ್ಕಂಥ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಗೆಲ್ರಿಗೂ ಕೂಡ ಶಿಕ್ಷಣವೇ ಶಕ್ತಿ ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಅನ್ನ ಹೇಳ್ತಾ ಇದೆ. ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ 13/12/2025 ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಬಹಳ ಸುಲಭವಾಗಿರ್ತಕ್ಕಂತಹ ಪ್ರಶ್ನೆಗಳು ಬರ್ತವೆ. 100% ನೀವು ಸಕ್ಸಸ್ ಆಗ್ತಕ್ಕಂತಹ ಪ್ರಶ್ನೆಗಳು ಬರ್ತವೆ. ಈ ಸಂಬಂಧ ನಾವು ಇಂದು ಸಂಜೆ ಅಂದ್ರೆ 13ನೇ ತಾರೀಕು ಎಕ್ಸಾಮಿನೇಷನ್ಸ್ ಇರೋದ್ರಿಂದ 13/12/2025 ಎಕ್ಸಾಮ್ ಬರೆದು ಬಂದಿರ್ತೀರಾ. ಮಧ್ಯಾಹ್ನ 2:15 ಲೈವ್ ಅಲ್ಲಿ ಕೀ ಆನ್ಸರ್ ಅನ್ನ ಕೊಡ್ತಾ ಇದೀವಿ. ನೀವು ಆ ಕೀ ಆನ್ಸರ್ಸ್ ಅನ್ನ ನೋಡ್ಬೇಕು ಅಂತ ಹೇಳಿದ್ರೆ ಈ ಚಾನಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟಚ್ ಮಾಡಿ, ನಾಳೆ ಕೀ ಆನ್ಸರ್ ನೋಡಿ. ಇನ್ನು ಯಾರಿಗಾದ್ರೂ ಸರ್ ನಾನು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿಲ್ಲ, ಮೆಂಟಲಿಟಿ ಪ್ರಾಕ್ಟೀಸ್ ಮಾಡಿಲ್ಲ, ಸ್ವಲ್ಪ ಡೌಟ್ ಇದೆ ಅನ್ನೋರು 13ನೇ ತಾರೀಕು ಎಕ್ಸಾಮಿನೇಷನ್ಸ್ಗೋಸ್ಕರ ದಿನಾಂಕ 12/11/2025 ಇಂದು ಸಂಜೆ ಮೆಗಾ ಲೈವ್ ಯಾವ ರೀತಿ ನಾಳೆ ಪ್ರಶ್ನೆ ಬರ್ಬೋದು ಅನ್ನೋಂತಹ ಒಂದು ಲೈವ್ ಕಾರ್ಯಕ್ರಮವನ್ನ ಸಂಜೆ 5 ಗಂಟೆಯಿಂದ 7 ಗಂಟೆ ಮಾಡ್ತಾ ಇದ್ದೀವಿ. ಅದು ಕೂಡ ನಿಮ್ಗೆ ಸಿಗಬೇಕು ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಖಂಡಿತ ನಿಮ್ಗೆ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ನವೋದಯ ಶಾಲೆಗೆ ಅಣಿಗೊಳಿಸಿ ಅತಿ ಹೆಚ್ಚು ಫಲಿತಾಂಶವನ್ನ ಪಡೆದಿರ್ತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ. ಹಾಗಾದ್ರೆ ಇವತ್ತಿನ ಮುಖ್ಯವಾದ ಉದ್ದೇಶ, ನೀವು ಎಕ್ಸಾಮಿನೇಷನ್ಸ್ ಹಾಲಲ್ಲಿ ಮಾಡತಕ್ಕಂತಹ ಸಾಮಾನ್ಯ ತಪ್ಪುಗಳು ನಿಮ್ಮ ಸಮಯವನ್ನ ಹಾಳು ಮಾಡುವಂತದ್ದಾಗಿರ್ಬೋದು, ಅಥವಾ ನಿಮ್ಮ OMR ಶೀಟ್ ಅನ್ನೇ ಇವ್ಯಾಲ್ಯುವೇಷನ್ ಮಾಡದೇನೆ ಇರ್ತಕ್ಕಂಥದ್ದಾಗಿರ್ಬೋದು, ಅಂಕಗಳು ಈ ಸಂಬಂಧ ಕಡಿಮೆ ಆಗ್ಬೋದು. ಹಾಗಾಗಿ ಈ ತಪ್ಪನ್ನು ಮಾಡದೆ 100ಕ್ಕೆ 100 ಅಂಕಗಳನ್ನು ಪಡೆಯಲು ನಿಮಗೊಂದಿಷ್ಟು ಸೂಚನೆಗಳನ್ನ ನಾನಿಲ್ಲಿ ತಂದಿದ್ದೇನೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮಗೆ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಿರ್ತಾರೆ. ಮೊದಲನೇದಾಗಿ ಎಕ್ಸಾಮಿನೇಷನ್ಸ್ ಅಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತೆ OMR ಶೀಟ್ ಅನ್ನ ಕೊಟ್ಟಿರ್ತಾರೆ. ನೀವೇನ್ ಮಾಡ್ತೀರಾ, ಕೆಲವು ವಿದ್ಯಾರ್ಥಿಗಳು ಅಂದ್ರೆ ಕೊಟ್ಟಿರ್ತಕ್ಕಂತಹ 80 ಪ್ರಶ್ನೆಗಳನ್ನು ಕೂಡ ಏನ್ ಮಾಡ್ತೀರಾ ಅಂದ್ರೆ ನೀವು 80 ಪ್ರಶ್ನೆಗಳಿರುತ್ತೆ. 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ಇಲ್ಲಿ ಟಿಕ್ ಮಾಡ್ತಾ ಹೋಗ್ತೀರಾ. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ. ಈ ರೀತಿ 80 ಪ್ರಶ್ನೆಗಳಿಗೂ ಕೂಡ ನೀವು ಮೊದಲು ಟಿಕ್ ಮಾಡ್ಕೊಂಡ್ಬಿಡ್ತೀರಾ ಕೆಲವು ವಿದ್ಯಾರ್ಥಿಗಳು. ಇಲ್ಲಿ ನಮಗೆ ಸರಿ ಸುಮಾರು ನೀವು ಟಿಕ್ ಮಾಡ್ತಾ ಹೋಗೋದ್ರಿಂದ 1 ಗಂಟೆ 30 ನಿಮಿಷ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಯಾಕಂದ್ರೆ ಮ್ಯಾಥ್ಸ್ ಅನ್ನು ಕೂಡ ಹಾಗೆ ಮಾಡ್ತಾ ಹೋಗ್ಬಿಡ್ತೀರಾ. ಉಳಿದಂತಹ 30 ನಿಮಿಷದಲ್ಲಿ ನೀವು ಸರಿಯಾಗಿ OMR ಶೀಟ್ ಅನ್ನ ತುಂಬಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇದನ್ನ ಮಾಡ್ಕೂಡ್ದು, ಬದಲಾಗಿ ನಿಮಗೆ OMR ಶೀಟ್ ಅನ್ನ ಕೊಟ್ಟಿರ್ತಾರೆ. OMR ಶೀಟ್ ಪ್ಲೀಸ್. ಈ OMR ಶೀಟ್ ಅನ್ನ ಕೊಟ್ಟಿರ್ತಾರಲ್ವಾ, ಇದನ್ನ OMR ಶೀಟ್ ಅಂತ ಕರಿತೀವಿ. ಯಾರಾದ್ರೂ ಹೊಸದಾಗಿ ನೋಡ್ತಿರ್ತಕ್ಕಂಥವರಿಗೆ ಈ OMR ಶೀಟ್ ಸಿಕ್ಕಿಲ್ಲ ಸರ್, ನಾವ್ ಎಲ್ಲಿ ತಗೋಬೇಕು ಅಂದ್ರೆ ಇದೇ ವಿಡಿಯೋ ಕೆಳಭಾಗದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಹಾಕಿದೀವಿ, ಅಲ್ಲಿ OMR ಶೀಟ್ ಹಾಕಿದೀವಿ, ಪ್ರಿಂಟ್ಔಟ್ ತಗೋಬಹುದು. ಪ್ರಶ್ನೆ 1ಅನ್ನ ಓದ್ತೀರಾ. ನಾನು ಈ ಹಿಂದೆ ನಿಮಗೆ ತಿಳಿಸಿದ ಹಾಗೆ 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿತ್ತು. ಆಪ್ಷನ್ ಎ ಅನ್ನ ಫಿಲ್ ಮಾಡಬೇಕು. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾನು ತೋರಿಸಿದ್ದೀನಿ ನಿಮಗಾಗಲೇ, ಆಪ್ಷನ್ ಸಿ ಆಗಿತ್ತು. ಆಪ್ಷನ್ ಸಿ ಅನ್ನ ಕಂಪ್ಲೀಟ್ ಆಗಿ ಈ ರೀತಿ ಶೇಡ್ ಮಾಡಬೇಕು. 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾನ್ ತೋರಿಸಿದ್ದೀನಿ ನಿಮಗೆ, ಆಪ್ಷನ್ ಬಿ ಆಗಿತ್ತು. ಬಿ ಅನ್ನ ಸರಿಯಾಗಿ ತುಂಬಬೇಕು. ಪ್ರಶ್ನೆಯನ್ನ ನೋಡಿಕೊಂಡು ಈ ರೀತಿಯಾಗಿ ನೀವು 80 ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗಬೇಕು. ಅದರ ಜೊತೆಗೆ ನೀವು ಮುಖ್ಯವಾಗಿ ಮಾಡತಕ್ಕಂತಹ ಮತ್ತೊಂದು ತಪ್ಪು ಏನು ಅಂದ್ರೆ, ಪ್ರಶ್ನೆ ಸಂಖ್ಯೆ 4ಕ್ಕೆ ನಿಮಗೆ ಉತ್ತರ ಬರ್ತಾ ಇರಲ್ಲ. ನೀವೇನ್ ಮಾಡ್ತೀರಾ, ಪ್ರಶ್ನೆ ಸಂಖ್ಯೆ 4ಅನ್ನೇ ಯೋಚನೆ ಮಾಡ್ತಾ ಕುತ್ಕೋಬೇಡಿ, ಟೈಮ್ ಹಾಳಾಗುತ್ತೆ. ಪ್ರಶ್ನೆ ಸಂಖ್ಯೆ 5ಕ್ಕೆ ಹೋಗ್ತೀರಾ. ಪ್ರಶ್ನೆ ಸಂಖ್ಯೆ 5ಕ್ಕೆ ನಿಮಗೆ ಉತ್ತರ ಬರ್ತಾ ಇರುತ್ತೆ. ನೀವು ಗಡಿಬಿಡಿನಲ್ಲಿ ಏನ್ ಮಾಡ್ತೀರಾ, ಅಲ್ಲಿ ಸಿ ಅನ್ನೋ ಆಪ್ಷನ್ ಇರುತ್ತೋ ಡಿ ಅನ್ನೋ ಆಪ್ಷನ್ ಇರುತ್ತೋ, 4ನೇ ಪ್ರಶ್ನೆ ಖಾಲಿ ಬಿಟ್ಟಿರ್ತೀರಾ, ಅಲ್ಲಿ ಹೋಗಿ ಭರ್ತಿ ಮಾಡಿಬಿಟ್ಟಿರ್ತೀರಾ. ತತ್ಕ್ಷಣಗೆ ನಿಮಗೆ ಗೊತ್ತಾಗುತ್ತೆ, ನಾನು ಈ ಸಿ ಅನ್ನೋದನ್ನ 5ನೇ ಪ್ರಶ್ನೆಗೆ ಮಾಡಬೇಕಾಗಿತ್ತು ಅಂತ ಹೇಳಿ ಇಲ್ಲಿ ಇದನ್ನ ಕಾಟ್ ಹೊಡಿಲಿಕ್ಕೆ ಹೋಗ್ತೀರಾ, ಅಥವಾ ಇಲ್ಲಿ ಸಿ ಅಂತ ಎಂಟ್ರಿ ಮಾಡ್ತೀರಾ. ಸೊ 4ನೇ ಪ್ರಶ್ನೆಗೆ ಆನಂತರದಲ್ಲಿ ಉತ್ತರ ಗೊತ್ತಾಗುತ್ತೆ ನಿಮಗೆ ಡಿ ಅಂತ ಹೇಳಿ, ಮತ್ತೆ ಇಲ್ಲಿ ಶೇಡ್ ಮಾಡ್ತೀರಾ. ಸೊ ನಿಮಗೆ ಈ ಪ್ರಶ್ನೆಗೆ ಮಾರ್ಕ್ಸ್ ಸಿಗೋದಿಲ್ಲ. ಯಾವುದೇ ಕಾರಣಕ್ಕೂ ಬಹಳ ಎಚ್ಚರಿಕೆಯಿಂದ ಡಬಲ್ ಮಾರ್ಕ್ ಆಗದೇ ಇರೋ ರೀತಿಯಲ್ಲಿ OMR ಶೀಟ್ ಅನ್ನ ನೋಡ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇನ್ನ 3ನೇ ತಪ್ಪು ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀರಿನ ಬಾಟಲ್ ತಕೊಂಡು ಹೋಗಿರ್ತೀರಾ ಎಕ್ಸಾಮಿನೇಷನ್ಸ್ ಹಾಲಲ್ಲಿ. ಇದು ಬಹಳ ಚಳಿಗಾಲದಲ್ಲಿ ನಿಮಗೆ ಎಕ್ಸಾಮಿನೇಷನ್ಸ್ ಬಂದಿರೋದ್ರಿಂದ ಎಕ್ಸಾಮಿನೇಷನ್ಸ್ ಹಾಲಲ್ಲಿ ಅಂದ್ರೆ ಅದು ನಿಮಗೆ ಗೊತ್ತಿಲ್ಲದೆ ಇರುವ ಕಾಲೇಜು ಅಥವಾ ಸ್ಕೂಲ್ ಆಗಿರುತ್ತೆ.
ಎಕ್ಸಾಮಿನೇಷನ್ಸ್ ಬರೆಯಕ್ ಹೋಗಿರ್ತೀರಾ, 120 ನಿಮಿಷ ಟೈಮ್ ಇರುತ್ತೆ. ಆ ಟೈಮ್ ಸೆನ್ಸ್ ನಿಮಗೆ ಗೊತ್ತಾಗ್ದೇನೆ ಏನ್ ಮಾಡ್ತೀರಾ, ಎಕ್ಸಾಮಿನೇಷನ್ ಸಾಲಿಂದ ಆವಾಗ ವಾಶ್ರೂಮಿಗೆ ಹೋಗ್ಬೇಕು ಅಂತ ಹೇಳಿ ಕೇಳ್ತಾ ಇರ್ತೀರಾ. ಖಂಡಿತವಾಗ್ಲೂ ಕೂಡ ಈ ಒಂದು ತಪ್ಪನ್ನು ಕೂಡ ಮಾಡಬೇಡಿ. ಎಕ್ಸಾಮಿನೇಷನ್ಸ್ ಹಾಲಿಗೆ ಪರೀಕ್ಷೆ ಬರೆಯೋಕ್ಕೂ ಮುಂಚೆ ನೀವು ಸರಿಯಾಗಿ ವಾಶ್ರೂಮ್ಸ್ ಗಳನ್ನ ಬಳಸ್ಕೊಂಡಿರ್ಬೇಕು. ಅಲ್ಲಿ ಹೋಗ್ತಕ್ಕಂತಹ ಸಮಯವನ್ನ ಉಪಯೋಗಿಸಿಕೊಂಡು ಉಳಿಸ್ಕೊಂಡು ನೀವೇನ್ ಮಾಡ್ಬೇಕು, ಎಕ್ಸಾಮ್ ಅನ್ನ ಕಂಪ್ಲೀಟ್ 80 ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನ ಮಾಡಬೇಕು. ಅದರ ಜೊತೆಯಲ್ಲಿ ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ನಿಮ್ಮ ತಂದೆಯ ಹೆಸರನ್ನ ಬರೆಯೋದನ್ನ ಕಲ್ತಿರಲ್ಲ. OMR ಶೀಟಿನ ಮೊದಲನೇ ಪುಟ ಪ್ಲೀಸ್. OMR ಶೀಟಿನ ಮೊದಲನೇ ಪುಟ. ಇಲ್ಲಿ ನಿಮ್ಮ ಹೆಸರನ್ನ ಬರೆಯೋದು ಕಲ್ತಿರ್ತೀರಾ, ನಿಮ್ಮ ನೇಮ್ ಅನ್ನ ಬರೀತೀರಾ. ಇಲ್ಲಿ ರೋಲ್ ನಂಬರ್ ಇರುತ್ತೆ. ಈ ರೋಲ್ ನಂಬರ್ ಅಲ್ಲಿ ನೀವು ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಅಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲಿ ಇರ್ತಕ್ಕಂತಹ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಬರೀತೀರಾ. ತುಂಬಾ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಬರಿಬಾರ್ದು. ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲಿ ಇರ್ತಕ್ಕಂತಹ ಮೇಲಿಂದ 5ನೇ ಕಾಲಮ್ ಅಲ್ಲಿ ಇರ್ತಕ್ಕಂತಹ ರೋಲ್ ನಂಬರ್ ಎಷ್ಟು ಡಿಜಿಟ್ ಇದೆ, 1 2 3 4 5 6 7 ಡಿಜಿಟ್ ನ ರೋಲ್ ನಂಬರ್ ಇರುತ್ತೆ, ಅಲ್ಲಿ ಬರಿಬೇಕು. ಮತ್ತೆ ಪುನಃ ಕೆಲವರು ನಿಮ್ಮ ತಂದೆ ಹೆಸರನ್ನ ಇಂಗ್ಲಿಷ್ ನಲ್ಲಿ ಬರೆಯೋದು ಕಲ್ತ್ಕೊಂಡಿರಲ್ಲ. ಅಲ್ಲಿ ರೂಮ್ ಸೂಪರ್ವೈಸರ್ ಅಥವಾ ಪಕ್ಕದವ್ರ ಹತ್ರ ಕೇಳಿ ಟೈಮ್ ವೇಸ್ಟ್ ಮಾಡ್ತೀರಾ. ಹಾಗಾಗಿ ಹಾಗಾಗಬಾರ್ದು. ಇಲ್ಲಿ ನಿಮ್ಮ ಹೆಸರಿನ ಕೆಳಭಾಗದಲ್ಲಿ ನಿಮ್ಮ ತಂದೆಯ ಹೆಸರು ಇರುತ್ತೆ. ನಿಮ್ಮ ತಂದೆಯ ಹೆಸರು ಏನಿದೆಯೋ ಅದನ್ನ ಸರಿಯಾಗಿ ಇಂಗ್ಲಿಷ್ ನಲ್ಲಿ ಬರೆಯೋದನ್ನ ಕಲ್ತ್ಕೋಬೇಕು. ಇನ್ನ 4ನೇ ತಪ್ಪು ನೀವು ಮಾಡ್ತಕ್ಕಂಥದ್ದು ಎಕ್ಸಾಮಿನೇಷನ್ ಸಾಲಲ್ಲಿ ನಿಮಗೆ ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಬರ್ತಾ ಇರಲ್ಲ, ಪಕ್ಕದಲ್ಲಿರೋ ನಿಮ್ಮ ಫ್ರೆಂಡಿಗೆ ಕೇಳ್ತಾ ಹೋಗ್ತೀರಾ. ಆದರೆ ನಿಮಗೆ ಕೊಟ್ಟಿರ್ತಾರೆ, ಅಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ ಅಂತ ಹೇಳಿದ್ರೆ ABCD ಅಥವಾ WXYZ ಈ 4 ಸೀರೀಸ್ ಅಲ್ಲಿ ಕೊಟ್ಟಿರ್ಬೋದು, ಅಥವಾ PQRS ಅಂತ ಸೀರೀಸ್ ಅಲ್ಲಿ ಕ್ವಶನ್ ಪೇಪರ್ ಅನ್ನ ಕೊಟ್ಟಿರ್ತಾರೆ. ನಿಮಗೆ ಕೊಟ್ಟಿರ್ತಕ್ಕಂತಹ ಮೊದಲನೆಯ ಪ್ರಶ್ನೆ ನಿಮಗೆ ಮಾತ್ರ ಇರುತ್ತೆ, ಅದು ಪಕ್ಕದವನಿಗೆ ಪ್ರಶ್ನೆ ಬೇರೆದಿರುತ್ತೆ, ಹಿಂದ್ಗಡೆನಿಗೂ ಪ್ರಶ್ನೆ ಬೇರೆದಿರುತ್ತೆ, ಅದ್ರ ಪಕ್ಕದವನಿಗೂ ಕೂಡ ಪ್ರಶ್ನೆ ಬೇರೆದಾಗಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅಕ್ಕಪಕ್ಕದವರಿಗೆ ಯಾವುದೇ ಕಾರಣಕ್ಕೂ ಮಾತನಾಡಿಸಬೇಡಿ. ಹೀಗೆ ಮಾತನಾಡಿಸೋದ್ರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ಸಮಯ ತುಂಬಾ ಬರ್ನ್ ಆಗುತ್ತೆ, ಹಾಳಾಗ್ತಾ ಹೋಗುತ್ತೆ. ಇನ್ನ ಕೊನೆಯದಾಗಿ ನೀವು ಮಾಡ್ತಕ್ಕಂತಹ ತಪ್ಪು, ನೀವು ಮಾಡಿಲ್ಲ ಇದುವರೆಗೂ, ನಾಳೆ ಎಕ್ಸಾಮಿನೇಷನ್ಸ್ ಅಲ್ಲಿ ಇದು ರಿಪಿಟೇಷನ್ ಆಗ್ಬಾರ್ದು ಅಂತ ಹೇಳಿ ಎಕ್ಸಾಮ್ ಸಿಕ್ತು ಅಂತ ಹೇಳಿ ಬೇಗ ಟಿಕ್ ಮಾಡ್ಬಿಡ್ತೀರಾ. ಯಾವುದೇ ಕಾರಣಕ್ಕೂ 120 ನಿಮಿಷಗಳನ್ನ ಸರಿಯಾಗಿ ನೀವು ಉಪಯೋಗಿಸ್ಕೊಂಡು ಎಕ್ಸಾಮಿನೇಷನ್ಸ್ ಅನ್ನ ಬರಿಬೇಕು. ಮ್ಯಾಥಮೆಟಿಕ್ಸ್ ಅಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಅಲ್ಲಿ ಕೊಟ್ಟಿರ್ತಕ್ಕಂತಹ ಕಚ್ಚಾ ಕಾರ್ಯಕ್ಕಾಗಿ ಜಾಗ ಕೊಟ್ಟಿರ್ತಾರೆ, ಸ್ಪೇಸ್ ಫಾರ್ ರಫ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಮ್ಯಾಥ್ಸಿನ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಬಿಡಿಸಿಬಿಟ್ಟು ನೀವು ಆನ್ಸರ್ ಕನ್ಫರ್ಮ್ ಮಾಡ್ಕೊಂಡು ಹಾಕಬೇಕು. OMR ಶೀಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾಡಬಾರ್ದು. ಕೊನೆಯದಾಗಿ ನಾನು ಹೇಳ್ತಕ್ಕಂಥದ್ದು, ನಿಮ್ಮ 13-12-2025 ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಬಹಳ ಸುಲಭವಾಗಿರುತ್ತೆ. ಇನ್ನೂ ಸುಲಭವಾಗ್ಲಿಕ್ಕೆ ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ, 12ನೇ ತಾರೀಕು ಸಂಜೆ 5ರಿಂದ 7 ಗಂಟೆಗೆ ಲೈವ್ ಬರ್ತಾ ಇದೀವಿ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಎಷ್ಟು ಉತ್ತರ ಸರಿ ಮಾಡಿದೀರಾ ಅಂತ ಹೇಳಿ ಶನಿವಾರ 2 ಗಂಟೆ 15 ನಿಮಿಷಕ್ಕೆ ಲೈವ್ ಅಲ್ಲಿ ಕೀ ಆನ್ಸರ್ ಕೊಡ್ತಾ ಇದೀವಿ. ಇದನ್ನ ಕಂಪ್ಲೀಟ್ ಆಗಿ ನೀವೆಲ್ಲರೂ ಉಪಯೋಗಿಸ್ಕೊಂಡು ನಿಮ್ಮಲ್ಲಿ ನಾವು ಒಂದು ಕೇಳೋದು ಕೋರಿಕೆ ಏನು ಅಂದ್ರೆ, ಈ 2 ಲೈವ್ ಶೆಡ್ಯೂಲ್ ಮತ್ತೆ ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ಎಲ್ಲಾ ಮಕ್ಕಳಿಗೂ ತಲುಪಬೇಕು. ಎಕ್ಸಾಮ್ ಬರೀತಕ್ಕಂತಹ ಪೋಷಕರಿಗೆ ನೀವೆಲ್ಲರೂ ಕೂಡ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿ ನಮ್ಮ ಮುಂದಿನ 2 ಲೈವ್ ಕ್ಲಾಸಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ನನ್ನ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.